ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಳೆ ಆಗಿದೆ, ರಾಜ್ಯದ ಜಲಾಶಯಗಳೆಲ್ಲ ತುಂಬಿವೆ, ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯಕ್ಕೊಂದು ಅಪಾಯ ಕೂಡ ಎದುರಾಗ್ತಾ ಇದೆ. ರಾಜ್ಯದ ಅತಿದೊಡ್ಡ ಜಲಾಶಯಗಳ ಪೈಕಿ ಒಂದು ಅನ್ನಿಸ್ಕೊಂಡಿರುವ ಮಧ್ಯ ಕರ್ನಾಟಕದ ಜೀವನಾಡಿ ಅಂತಿರುವ ತುಂಗಭದ್ರಾ ಜಲಾಶಯದ ಗೇಟ್ ಮುರಿದು ಹೋಗಿದೆ. ಹೀಗಾಗಿ ಇಡೀ ಡ್ಯಾಮ್ಗೆ ಅಪಾಯದ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಜಲಾಶಯದಲ್ಲಿನ 60% ನೀರನ್ನು ನದಿಗೆ ಬಿಡದೆ ಹೋದರೆ ಈಗಿರೋ ಸಮಸ್ಯೆಗೆ ಪರಿಹಾರವನ್ನು ಹುಡುಕೋದಕ್ಕೆ ಸಾಧ್ಯ ಇಲ್ಲ ಅಂತ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಿದು ತುಂಗಭದ್ರೆಗೆ ಬಂದಿರೋ ಅಪಾಯ? ಆ ಡ್ಯಾಮ್ ನಿರ್ಮಾಣದ ಹಿಂದಿನ ಕಥೆ ಏನು? ಈಗ ಡ್ಯಾಮ್ ನಿರ್ಮಾಣದ ಸಮಯದಲ್ಲಿನ ಡ್ರಾಯಿಂಗ್ಗೆ ಯಾಕೆ ಅಷ್ಟೊಂದು ಮಹತ್ವ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ತುಂಗಭದ್ರಾ ಈ ನದಿಯ ಹೆಸರು ಕೇಳ್ತಿದ್ದಂತೆ ಮಧ್ಯ ಕರ್ನಾಟಕದ ಜನರ ಮುಖದಲ್ಲೊಂದು ಹೆಮ್ಮೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಶಿವಮೊಗ್ಗೆಯವರೆಗೆ ಬೇರೆ ಬೇರೆಯಾಗಿ ಹರಿದು ಆ ಬಳಿಕ ಕೂಡಲಿಯಲ್ಲಿ ಕೂಡಿ ತುಂಗಭದ್ರಾ ಡ್ಯಾಮ್ ಅನ್ನ ಸೇರುವ ಈ ನದಿ ಮಧ್ಯ ಕರ್ನಾಟಕದ ಜೀವನದಿ. ಈ ನದಿಯ ನೀರಿನಿಂದ ಕೋಟ್ಯಂತರ ಜನ ಬದುಕುಗಳನ್ನು ಕಟ್ಟಿಕೊಂಡಿದ್ದಾರೆ. ದಾವಣಗೆರೆ, ಚಿತ್ರದುರ್ಗ, ವಿಜಯನಗರ, ಬಳ್ಳಾರಿ, ಕೊಪ್ಪಳ, ಹಾವೇರಿ ಸೇರಿದ ಹಾಗೆ ಸಾಕಷ್ಟು ಜಿಲ್ಲೆಗಳ ರೈತರಿಗೆ ತುಂಗಭದ್ರೆಯೇ ಆಸರೆ. ಈ ಬಾರಿ ತುಂಗಭದ್ರೆಯರು ತುಂಬಿ ಹರಿದಿದ್ದಾರೆ. ಈಗಾಗಲೇ ಹೊಸಪೇಟೆ ಬಳಿಯ TB ಡ್ಯಾಮ್ ತುಂಬಿದೆ. ಹೀಗಾಗಿ ಈ ಬಾರಿ ಬೆಳೆಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂದ್ಕೊಂಡಿದ್ದ ರೈತರ ಮುಖದಲ್ಲಿ ಒಂದು ಚಿಕ್ಕ ಸಂತಸ ಮೂಡ್ತಾ ಇತ್ತು. ಆದರೆ ಈಗ ಆ ಮಂದಹಾಸ ಮರೆಯಾಗಿ ಅಲ್ಲಿ ಆತಂಕದ ಗೆರೆಗಳು ಮೂಡ್ತಾ ಇವೆ. ಅದಕ್ಕೆ ಕಾರಣ ಆಗ್ತಾ ಇರೋದು ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕಿತ್ತು ಬಂದಿದೆ ಅನ್ನೋ ಸುದ್ದಿ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ತುಂಗಭದ್ರಾ ಜಲಾಶಯದಲ್ಲಿ ಗರಿಷ್ಠ ಮಟ್ಟದ ನೀರು ಸಂಗ್ರಹ ಆಗಿದೆ. ಆ ಜಲಾಶಯ ಈಗ ಜಲಾಶಯದಲ್ಲಿ 99 TMCಯಷ್ಟು ನೀರು ಸಂಗ್ರಹ ಆಗಿದ್ದು, ಜಲಾಶಯಕ್ಕೆ 1,20,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಹೀಗಿರುವಾಗಲೇ ಶನಿವಾರ ರಾತ್ರಿ 11 ಗಂಟೆ ಸುಮಾರಿಗೆ ಜಲಾಶಯದ 19ನೇ ಮೇನ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದ್ದು, ಅಲ್ಲಿಂದ ಭಾರೀ ಪ್ರಮಾಣದ ನೀರು ಹೊರ ಹೋಗ್ತಾ ಇದೆ. ಇದಲ್ಲದೆ ಜಲಾಶಯದಿಂದ 1,00,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರು ಹರಿದು ಹೋಗ್ತಾ ಇರೋದ್ರಿಂದ ಆ 19ನೇ ಮೇನ್ ಗೇಟ್ನಲ್ಲಿನ ಸಮಸ್ಯೆಯ ಮೂಲವನ್ನು ಹುಡುಕೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈಗ ಅಲ್ಲಿನ ಸಮಸ್ಯೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ಜಲಾಶಯದಲ್ಲಿನ 60 TMCಯಷ್ಟು ನೀರನ್ನು ಹೊರಗೆ ಬಿಡಬೇಕಾಗಿ ಬರುತ್ತೆ. ಸೊ ಜಲಾಶಯಕ್ಕೆ ಹರಿದು ಬರ್ತಾ ಇರೋ ನೀರಿಗಿಂತ 2 ಪಟ್ಟು ಹೆಚ್ಚಿನ ನೀರನ್ನು ಹೊರಬಿಡಬೇಕು. TB ಡ್ಯಾಮ್ನಿಂದ 2,35,000 ಕ್ಯೂಸೆಕ್ನಷ್ಟು ನೀರು ಹೊರಗೆ ಹೋದರೆ ನದಿ ಪಾತ್ರದಲ್ಲಿ ಯಾವುದೇ ಸಮಸ್ಯೆ ಉಂಟಾಗೋದಿಲ್ಲ. ಆದರೆ ಆ ಪ್ರಮಾಣವನ್ನು 2,50,000 ಕ್ಯೂಸೆಕ್ಗೆ ಏರಿಸಿದರೆ ನದಿ ಪಾತ್ರದ ಒಂದಷ್ಟು ಪ್ರದೇಶಗಳು ಮುಳುಗಡೆ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಇದು ಈಗ ಆ ನದಿ ಪಾತ್ರದ ಜನರಲ್ಲಿ ಭಯವನ್ನು ಉಂಟು ಮಾಡ್ತಾ ಇರೋ ವಿಷಯ. ಸದ್ಯಕ್ಕಂತೂ ನೀರಾವರಿ ಇಲಾಖೆಯ ಅಧಿಕಾರಿಗಳು ಈ ಸಮಸ್ಯೆಯ ಮೂಲವನ್ನು ಹುಡುಕೋದಕ್ಕೆ ಬೆಂಗಳೂರು ಹಾಗೂ ತೆಲಂಗಾಣಗಳಿಂದ ಕೂಡ ತಜ್ಞರನ್ನು ಕರೆಸ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಡ್ಯಾಮ್ ನಿರ್ಮಾಣದ ಸಮಯದಲ್ಲಿ ಗೇಟ್ಗಳನ್ನು ಅಳವಡಿಸುವಾಗ ಹಾಕಲಾಗಿರುವ ಬ್ಲೂ ಪ್ರಿಂಟ್ನ ಅಗತ್ಯ ಕೂಡ ಈಗ ಹೆಚ್ಚಾಗ್ತಾ ಇದೆ. ಅಲ್ಲಿ ಗೇಟ್ ಅಳವಡಿಸಿರೋದು ಹೇಗೆ, ಯಾವ್ಯಾವ ಲಿಂಕ್ಗಳಲ್ಲಿವೆ, ಯಾವ ಲಿಂಕ್ ಈಗ ಕಟ್ಟಾಗಿರಬಹುದು ಅನ್ನೋದರ ಬಗ್ಗೆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿಯನ್ನು ಕೊಡೋದು ಅದೇ ಬ್ಲೂ ಪ್ರಿಂಟ್. ಸೊ ಬ್ಲೂ ಪ್ರಿಂಟ್ ಆಧಾರದಲ್ಲಿ ಅಲ್ಲಿ ಗೇಟ್ನ ರಿಪೇರಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನ ನೀರಾವರಿ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಗೆಳೆಯರೆ, ಈ ಹಿಂದೆ ಕೂಡ ತುಂಗಭದ್ರಾ ಜಲಾಶಯದಲ್ಲಿ ಗೇಟ್ ಕಟ್ಟಾದ ಉದಾಹರಣೆಗಳಿವೆ. 2019ರಲ್ಲಿ ಜಲಾಶಯದ ಎಡದಂಡೆ ಕಾಲುವೆಯ ಗೇಟ್ ಏಕಾಏಕಿ ಕಟ್ಟಾಗಿತ್ತು. ಹೀಗಾಗಿ ಅಪಾರ ಪ್ರಮಾಣದ ನೀರು ಮುನಿರಾಬಾದ್ಗೆ ನುಗ್ಗಿತು. ಸುತ್ತಮುತ್ತಲ ಪ್ರದೇಶಗಳೆಲ್ಲ ಜಲಾವೃತಗೊಂಡವು. ಅವತ್ತು 1 ವಾರ ಇಂಜಿನಿಯರ್ಗಳು, ಕಾರ್ಮಿಕರು ಕಷ್ಟಪಟ್ಟು ಆ ಗೇಟನ್ನೇನೋ ಮುಚ್ಚಿದ್ರು. ಆದರೆ ಈಗ ಕಟ್ಟಾಗಿರೋದು ಡ್ಯಾಮ್ನ ಪ್ರಮುಖ ಗೇಟ್ ಆಗಿದ್ದು, ಅಲ್ಲಿಂದ 1,00,000 ಕ್ಯೂಸೆಕ್ನಷ್ಟು ನೀರಿಗಾಗಲೇ ಹೊರಬೀಳ್ತಾ ಇದೆ. ಇದು ಅಲ್ಲಿ ಗೇಟ್ ರಿಪೇರಿ ಕೆಲಸ ಮಾಡೋದಕ್ಕೆ ಸವಾಲೆಸಿತಾ ಇದೆ. ಇನ್ನು ಈಗ ಮಳೆ ಹೆಚ್ಚಾಗಿರೋದ್ರಿಂದ ಹಾಗೂ ಆಗಸ್ಟಲ್ಲೇ ಡ್ಯಾಮ್ ಪೂರ್ಣ ತುಂಬಿರೋದ್ರಿಂದ ನೀರನ್ನು ಹೊರಬಿಡೋದಕ್ಕೆ ಯಾವ ಸಮಸ್ಯೆಯೂ ಇಲ್ಲ. ಆದರೆ ಡ್ಯಾಮ್ನ ನೀರನ್ನು ಹೊರಬಿಟ್ಟು ಆ ಬಳಿಕ ಮಳೆ ಕಡಿಮೆ ಆಗಿಬಿಟ್ರೆ ಈ ಬಾರಿ ತುಂಗಭದ್ರಾ ಡ್ಯಾಮಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಇದು ರೈತರ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಬೆಳೆಗಳಿಗೆ ನೀರಿನ ಪೂರೈಕೆ ಈ ಬಾರಿ ಆಗುತ್ತಾ ಅನ್ನೋ ಅನುಮಾನಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಇನ್ನು ಈ ಗೇಟ್ ರಿಪೇರಿ ಕಾರ್ಯ ಬೇಗ ಮುಗಿದ್ರೆ ಅಟ್ಲೀಸ್ಟ್ ಆಗಸ್ಟಲ್ಲಿ ಬೀಳುವ ಮಳೆಯಿಂದ ಮತ್ತೆ ಜಲಾಶಯಕ್ಕೆ ನೀರು ಬರೋ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿಗ ಸಮಸ್ಯೆ ಏನು ಅನ್ನೋದೇ ಗೊತ್ತಿಲ್ಲದೆ ಇರೋದ್ರಿಂದ ಗೇಟ್ ರಿಪೇರಿ ಕಾರ್ಯಕ್ಕೆ ಇನ್ನೂ ಎಷ್ಟು ದಿನ ತೆಗೆದುಕೊಳ್ತಾರೆ ಅನ್ನೋದನ್ನ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಗೆಳೆಯರೆ, ತುಂಗಾ ಭದ್ರಾ ನದಿಗಳು ಪಶ್ಚಿಮ ಘಟ್ಟದ ಕುದುರೆಮುಖ ಶ್ರೇಣಿಯ ಗಂಗಾ ಮೂಲದಲ್ಲಿ ಹುಟ್ಟುತ್ತವೆ. ತುಂಗಾ ನದಿ ಶೃಂಗೇರಿ, ತೀರ್ಥಹಳ್ಳಿ, ಶಿವಮೊಗ್ಗ ಮೂಲಕ ಹರಿದು ಕೂಡಲಿಗೆ ಬರುತ್ತೆ.
ಶಿವಮೊಗ್ಗದ ಗಾಜನೂರಿನ ಬಳಿ ತುಂಗಾ ನದಿಗೆ ಅಣೆಕಟ್ಟೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ 3 TMCಗೂ ಅಧಿಕ ನೀರನ್ನ ಸಂಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಭದ್ರಾ ನದಿ ಕಳಸಾ ಬಾಳೆಹೊನ್ನೂರು ಮೂಲಕ ಹರಿದು ಲಕ್ಕವಳ್ಳಿ ಭದ್ರಾವತಿಯನ್ನು ದಾಟಿ ಕೂಡಲಿಗೆ ಬರುತ್ತೆ. ಈ ಭದ್ರಾ ನದಿಗೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಬಳಿ ಒಂದು ಡ್ಯಾಮ್ ಅನ್ನು ಕಟ್ಟಲಾಗಿದೆ. ಈ ಡ್ಯಾಮ್ 71.5 TMCಯಷ್ಟು ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಡ್ಯಾಮ್ ತುಂಬಿದ ನಂತರ ಕೂಡಲಿಗೆ ಬರುವ ಭದ್ರೆ ಅಲ್ಲಿ ತುಂಗೆಯ ಜೊತೆ ಸಂಗಮಗೊಳ್ತಾಳೆ. ಆ ನಂತರದಲ್ಲಿ ಈ ನದಿ ಹರಿಹರದ ಮೂಲಕ ಹರಿದು TB ಡ್ಯಾಮ್ ಅನ್ನು ಸೇರುತ್ತೆ. ಕೆಳಗೆ TB ಡ್ಯಾಮ್ನ ನಂತರ ಹರಿಯುವ ತುಂಗಭದ್ರೆ ದೇಶದ ಅತಿ ಭಯಾನಕ ನದಿ ಅಂತ ಕರೆಸ್ಕೊಳ್ತಾಳೆ. ಯಾಕೆಂದ್ರೆ ಹೊಸಪೇಟೆ ಹಾಗೂ ಹಂಪಿ ಭಾಗದಲ್ಲಿ ಹರಿಯುವ ನೀರು ಸಾಕಷ್ಟು ಸುಳಿಗಳನ್ನು ಹೊಂದಿದೆ. ಕಲ್ಲು ಬಂಡೆಗಳ ನಡುವೆ ಹರಿಯುವ ನದಿ ಸಾಕಷ್ಟು ಅಪಾಯಗಳನ್ನು ಕೂಡ ಸೃಷ್ಟಿ ಮಾಡುತ್ತೆ. ಅಲ್ಲಿ ಸೃಷ್ಟಿಯಾಗುವ ಸುಳಿಗಳಿಗೆ ಸಿಲುಕಿದವರು ಯಾರು ಬದುಕಿ ಬಂದ ಉದಾಹರಣೆಗಳು ಕಡಿಮೆ. ಹೀಗಾಗಿ ತುಂಗಭದ್ರೆ ಈ ಭಾಗದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅಪಖ್ಯಾತಿಗೆ ಕಾರಣ ಆಗ್ತಾ ಇದ್ದಾಳೆ. ಇನ್ನು ಮಂತ್ರಾಲಯದ ಮೂಲಕ ಹರಿಯುವ ತುಂಗಭದ್ರೆ ತೆಲಂಗಾಣ ರಾಜ್ಯದ ಜೋಗುಳಾಂಬ ಜಿಲ್ಲೆಯ ಗುಂಡಿಮಲ್ಲ ಬಳಿ ಕೃಷ್ಣಾ ನದಿಯನ್ನ ಸೇರುವ ಮೂಲಕ ತುಂಗಭದ್ರೆ ಅಲ್ಲಿಂದ ಮುಂದಕ್ಕೆ ಕೃಷ್ಣೆಯಾಗಿ ಹರಿತಾಳೆ. ಇಂಥ ನದಿಗೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಬಳಿ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಅದೇ TB ಡ್ಯಾಮ್. ಕರ್ನಾಟಕದ ಅತಿ ದೊಡ್ಡ ಜಲಾಶಯಗಳ ಸಾಲಲ್ಲಿ 3ನೇ ಸ್ಥಾನವನ್ನ ಈ TB ಡ್ಯಾಮ್ ಪಡ್ಕೊಳ್ಳುತ್ತೆ. ಇನ್ನು ಈ ಜಲಾಶಯದ ನಿರ್ಮಾಣ ಕಾರ್ಯ 1949ರಲ್ಲಿ ಆರಂಭ ಆಯಿತು. ಕೇವಲ 4 ವರ್ಷಗಳಲ್ಲಿ ಜಲಾಶಯದ ನಿರ್ಮಾಣ ಕಾರ್ಯ ಪೂರ್ಣಗೊಂಡು 1953ರಲ್ಲಿ ಅದು ಉದ್ಘಾಟನೆ ಕೂಡ ಆಯಿತು. ತುಂಗಾ ಮತ್ತು ಭದ್ರಾ ನದಿಗಳ ಜೊತೆ ವೇದವತಿ, ವರದಾ, ಕುಮುದ್ವತಿ ನದಿಗಳು ಕೂಡ ಸೇರ್ಕೊಳ್ಳುತ್ತವೆ. ಹೀಗೆ ಈ ನದಿಗಳ ಮೇಲೆ ನಿರ್ಮಿಸಲಾಗಿರುವ ಈ ಜಲಾಶಯ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ರಾಯಲಸೀಮಾ ಪ್ರಾಂತಗಳಿಗೆ ನೀರಾವರಿಯನ್ನು ಒದಗಿಸ್ತಾ ಇದೆ. ಈ ಅಣೆಕಟ್ಟೆಯ ನಿರ್ಮಾಣದ ಜವಾಬ್ದಾರಿ ಹೊತ್ತಿದ್ದವರು ಇಂಜಿನಿಯರ್ ತಿರುಮಲ ಅಯ್ಯಂಗಾರ್. ಆದರೆ ಜಲಾಶಯದಲ್ಲಿ ಒಂದಷ್ಟು ಸಮಸ್ಯೆಗಳು ಕೂಡ ಇವೆ. ಅದರಲ್ಲಿ ಒಂದು KRS ನಲ್ಲಿರೋ ಹಾಗೆ ಇಲ್ಲಿ ಹೂಳು ರಹಿತ ತಂತ್ರಜ್ಞಾನ ಇಲ್ಲ. ಹೀಗಾಗಿ 101 TMC ನೀರು ಸಂಗ್ರಹ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ 25% ಹೂಳು ತುಂಬಿಕೊಂಡಿರುತ್ತೆ. ಈ ಹಿಂದಿನ ಸರ್ಕಾರಗಳು ಡ್ಯಾಮ್ ಅಲ್ಲಿ ಸಂಗ್ರಹಗೊಳ್ಳುವ ಹೂಳನ್ನ ತೆಗೆಯುವ ಬಗ್ಗೆ ಆಲೋಚನೆ ಮಾಡಿದ್ವು. ಆದರೂ ಆ ಹೂಳನ್ನು ತೆಗೆಯೋದಕ್ಕಾಗುವ ಖರ್ಚು ವೆಚ್ಚಗಳು ಸರ್ಕಾರಗಳ ತಲೆ ತಿರುಗುವ ಹಾಗೆ ಮಾಡ್ತು. ಹೀಗಾಗಿ ಇವತ್ತಿಗೂ ಕೂಡ ತುಂಗಭದ್ರಾ ಡ್ಯಾಮ್ ಅಲ್ಲಿ 25% ಹೂಳೆ ತುಂಬಿಕೊಂಡಿದೆ. ಹೀಗಿರುವಾಗ ಈಗ ಉದ್ಭವಿಸಿರುವ ಸಮಸ್ಯೆಯ ಕಾರಣದಿಂದ 60 TMCಯಷ್ಟು ನೀರನ್ನ ಹೊರಗೆ ಹರಿಯಬಿಟ್ರೆ ಇನ್ನಲ್ಲಿ ಉಳಿಯೋದು ಕೇವಲ 15% ನೀರು ಮಾತ್ರ. ಹೀಗಾಗಿ ಈ ಭಾಗದ ಜನರಲ್ಲಿ ಒಂದು ರೀತಿಯ ಆತಂಕ ಶುರುವಾಗ್ತಾ ಇದೆ. ಗೆಳೆಯರೆ, ಈ ಬಾರಿ ರಾಜ್ಯದಲ್ಲಿ ಮಳೆ ಸಾಕಷ್ಟು ಪ್ರಮಾಣದಲ್ಲಾಗಿತ್ತು. ಡ್ಯಾಮುಗಳು ಸಂಪೂರ್ಣವಾಗಿ ಭರ್ತಿಯಾದವು. ವರ್ಷವಿಡೀ ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ TB ಡ್ಯಾಮಲ್ಲಿ ಉಂಟಾಗಿರುವ ಈ ಅನಾಹುತ ಈ ಲೆಕ್ಕಾಚಾರಗಳನ್ನೆಲ್ಲ ಉಲ್ಟಾ ಮಾಡ್ತಾ ಇದೆ. ಈ ಸಮಸ್ಯೆಯನ್ನು ನೀರಾವರಿ ಅಧಿಕಾರಿಗಳು, ಜಲಸಂಪನ್ಮೂಲ ಇಲಾಖೆ ಹೇಗೆ ನಿಭಾಯಿಸುತ್ತೆ, ಜನರಿಗೆ ತೊಂದರೆ ಆಗದ ಹಾಗೆ ಹೇಗೆ ಗೇಟ್ಗಳನ್ನು ರಿಪೇರಿ ಮಾಡ್ತಾರೆ ಅನ್ನೋದು ತುಂಬಾನೇ ಕುತೂಹಲಕ್ಕೆ ಕಾರಣವಾಗಿರುವ ಅಂಶ. ಇನ್ನು ಈ ಸಮಸ್ಯೆಯಿಂದ ಡ್ಯಾಮ್ಗೆ ಏನಾದರೂ ತೊಂದರೆ ಆಗುತ್ತಾ? ಗೆಳೆಯರೆ, ಜಲಾಶಯಗಳಲ್ಲಿ ಈ ರೀತಿ ಗೇಟುಗಳು ಸಮಸ್ಯೆಗೆ ತುತ್ತಾಗೋದು ಹೊಸತೇನಲ್ಲ. ಹೀಗಾಗಿದೆ ಅಂದ ಕೂಡಲೇ ಇಡೀ ಡ್ಯಾಮ್ಗೆ ಸಮಸ್ಯೆ ಆಗಿಬಿಡುತ್ತೆ ಅಂತ ಅಂದ್ಕೋಬೇಕಾದ ಅಗತ್ಯ ಇಲ್ಲ. ಈ ಹಿಂದೆ KRS ಅಲ್ಲಿ ಕೂಡ ಗೇಟ್ ಕಿತ್ತು ಹೋಗಿತ್ತು. ಅಲ್ಲಿನ ಅಧಿಕಾರಿಗಳು ಟೆಂಪರರಿ ಗೇಟನ್ನು ಬಳಸಿ ಆ ನಂತರ ಹೊಸ ಗೇಟನ್ನು ಅಲ್ಲಿಗೆ ಅಳವಡಿಸುವ ಕೆಲಸವನ್ನು ಮಾಡಿದರು. ಸೊ ಒಂದು ಗೇಟ್ ಇಡೀ ಜಲಾಶಯಕ್ಕೆ ಹಾನಿ ಮಾಡೋದಿಲ್ಲ. ಆದರೆ ಅಲ್ಲಿರೋ ನೀರನ್ನು ಖಾಲಿ ಮಾಡಬೇಕಾಗಿ ಬರೋದಿದೆಯಲ್ಲ, ಅದು ಜಲಸಂಗ್ರಹದ ವಿಷಯದಲ್ಲಿ ಒಂದಷ್ಟು ಸಮಸ್ಯೆಗೆ ಕಾರಣವಾಗುವ ಸಾಧ್ಯತೆ ಇರುತ್ತೆ. ಇದು ಗೆಳೆಯರೆ ತುಂಗಭದ್ರಾ ನದಿಯ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿರೋದರ ಕುರಿತಾದ ಮತ್ತು ಅದನ್ನು ರಿಪೇರಿ ಮಾಡೋದಕ್ಕಿರುವ ಸವಾಲುಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.